Hello students, welcome back to English So Easy. Part 1 ನಲ್ಲಿ ನಾವು ಇಂಟ್ರೊಡಕ್ಷನ್ ಅನ್ನು ನೋಡಿದ್ವಿ. Today in part 2 the plot thickens. Let's look at page 2 line by line and decode the hidden political allegory so that you can score perfect marks in your first PUC examination. Let's begin. Once upon a time, an elephant made friendship with a man. One day, a heavy thunderstorm broke out. The elephant went to his friend, who had a little hut at the edge of the forest, and said to him, quote, "My dear good man, will you please let me put my trunk inside your hut to keep it out of this torrential rain?" Unquote. ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಒಬ್ಬ ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಅಂದರೆ ಸ್ನೇಹ ಮಾಡುತ್ತೆ. ಒಂದಿನ ತುಂಬ ಭಾರಿ ಜೋರಾಗಿ ಥಂಡರ್ಸ್ಟಾರ್ಮ್ ಅಂತಂದರೆ ಭೀಕರವಾದ ಗುಡುಗು ಸಿಡಿಲಿನ ಮಳೆ ಬರುತ್ತೆ. ಆಗ ಆ ಆನೆ ತನ್ನ ಸ್ನೇಹಿತನಾದ ಮನುಷ್ಯನ ಹತ್ತಿರ ಹೋಗುತ್ತದೆ. ಆ ಮನುಷ್ಯನ ಗುಡಿಸಲು ಕಾಡಿನ ತುದಿಯಲ್ಲಿ ಎಡ್ಜಲ್ಲಿರುತ್ತೆ. ಆಗ ಅದು ಹೇಳುತ್ತೆ ಅವನಿಗೆ, "ಮೈ ಡಿಯರ್ ಗುಡ್ ಮ್ಯಾನ್, ನನ್ನ ಪ್ರೀತಿಯ ಒಳ್ಳೆ ಮನುಷ್ಯನೇ, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್. ನನಗೆ ನೀನು ದಯವಿಟ್ಟು ನನ್ನ ಸೊಂಡಿಲನ್ನು ಮಾತ್ರ ನಿನ್ನ ಗುಡಿಸಿಲಿನೊಳಗೆ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀಯಾ? ಈ ಭೀಕರ ಮಳೆಯಿಂದ ರಕ್ಷಿಸ್ಕೊಳ್ಳೋದಕ್ಕೆ ನನ್ನ ಸೊಂಡಿಲನ್ನು ಮಾತ್ರ ನಿನ್ನ ಗುಡಿಸಿಲಿನೊಳಗೆ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀಯಾ ಅಂತ ಕೇಳ್ಕೊಳ್ಳುತ್ತೆ. ದ ಮ್ಯಾನ್, seeing what situation his friend was in, replied, I quote, "My dear good elephant, my hut is very small, but there is room for your trunk and myself. Please put your trunk in gently." Unquote. ತನ್ನ ಸ್ನೇಹಿತನ ಪರಿಸ್ಥಿತಿಯನ್ನು ನೋಡಿದ ಮನುಷ್ಯನು ಹೀಗೆ ಉತ್ತರಿಸಿದನು, "ನನ್ನ ಪ್ರೀತಿಯ ಒಳ್ಳೆ ಆನೆಯೇ, ನನ್ನ ಗುಡಿಸಲು ತುಂಬ ಚಿಕ್ಕದಾಗಿದೆ. ಮೈ ಹಟ್ ಇಸ್ ವೆರಿ ಸ್ಮಾಲ್. ಆದರೆ ನಿನ್ನ ಸೊಂಡಿಲು ಮತ್ತು ನಾನು ಇಬ್ಬರು ಇರಲು ಇಲ್ಲಿ ಜಾಗವಿದೆ. ದಯವಿಟ್ಟು ನಿನ್ನ ಸೊಂಡಿಲನ್ನು ಮೆಲ್ಲಗೆ ಒಳಗೆ ಇಡು ಅಂತ ಹೇಳುತ್ತೆ. ದ ಎಲಿಫೆಂಟ್ ಥ್ಯಾಂಕ್ಡ್ ಹಿಸ್ ಫ್ರೆಂಡ್, saying, "You have done me a good deed and one day I shall return your kindness." ಆನೆಯು ತನ್ನ ಸ್ನೇಹಿತನಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಹೀಗೆ ಹೇಳುತ್ತೆ, "ಯು ಹ್ಯಾವ್ ಡನ್ ಅ ಗುಡ್ ಡೀಡ್ ಅಂತಂದರೆ ಕೆಲಸ ಅಂತ. ನೀನು ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ. ಒಂದು ದಿನ, ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್, ನಿನ್ನ ಉಪಕಾರನ ನಾನು ತೀರಿಸ್ತೀನಿ ಅಂತ ಹೇಳುತ್ತೆ. ಆದರೆ ಆಮೇಲೆ ಏನಾಯಿತು? ಆನೆಯು ಸೊಂಡಿಲನ್ನು ಒಳಗೆ ಇಟ್ಟ ತಕ್ಷಣ ನಿಧಾನವಾಗಿ ತನ್ನ ತಲೆಯನ್ನು ಒಳಗೆ ತಳ್ಳಿತು ಮತ್ತು ಕೊನೆಗೆ ಆ ಮನುಷ್ಯನನ್ನು ಮನೆಯಿಂದ ಹೊರಗೆ ತಳ್ಳಿಬಿಟ್ಟಿತು. ಅಂದರೆ ಬಟ್ ವಾಟ್ ಫಾಲೋಡ್, ಆಮೇಲೆ ಏನಾಯಿತು? ಆಸ್ ಸೂನ್ ಆಸ್ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಾರ್ಟ್, slowly he pushed his head inside and finally flung the man out in the rain and then lay down comfortably inside his friend's hut. ಆನೆ ತನ್ನ ಸೊಂಡಿಲನ್ನು ಒಳಗೆ ಇಡುತ್ತೆ. ಸ್ಲೋಲಿ, ನಿಧಾನವಾಗಿ ಅದು ತನ್ನ ತಲೆಯನ್ನು ಒಳಗೆ ಇಟ್ಟು ಕಡೆಯದಾಗಿ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್, ಆ ಮನುಷ್ಯನನ್ನೇ ಎತ್ತು ಆಚೆಗೆ ಬಿಸಾಕುತ್ತೆ ಎಲ್ಲಿ? ಮಳೆಯಲ್ಲಿ. ಆಮೇಲೆ ಅದು ಏನು ಮಾಡುತ್ತೆ? ಆರಾಮಾಗಿ ಕಂಫರ್ಟಬಲ್ ಆಗಿ ಆ ಗುಡಿಸಲಿನಲ್ಲಿ ಇರುತ್ತೆ, ಮಲ್ಕೊಳ್ಳುತ್ತೆ. ಏನು ಹೇಳುತ್ತೆ? ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಇಸ್ ಹಾರ್ಡರ್ ದ್ಯಾನ್ ಮೈನ್. ನನ್ನ ಪ್ರೀತಿಯ ಸ್ನೇಹಿತನೇ, ನಿನ್ನ ಚರ್ಮ ನನ್ನ ಚರ್ಮದಕ್ಕಿಂತ ಗಟ್ಟಿಯಾಗಿದೆ. ನನ್ನ ಚರ್ಮ ತುಂಬ ಡೆಲಿಕೇಟ್ ಆಗಿದೆ. ಆ್ಯಂಡ್ ಆಸ್ ದರ್ ಇಸ್ ನಾಟ್ ಎನಫ್ ರೂಮ್ ಫಾರ್ ಬೋತ್ ಆಫ್ ಅಸ್, ಈ ಗುಡಿಸಲಿನಲ್ಲಿ ನಮ್ಮಿಬ್ರಿಗೂ ಜಾಗ ಸಾಲದು. ಯು ಕ್ಯಾನ್ ಅಫರ್ಡ್ ಟು ರಿಮೇನ್ ಇನ್ ದ ರೈನ್, ನೀನು ಮಳೆಯಲ್ಲಿ ಇರಬಹುದು. ವೈಲ್ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ ಸ್ಟಾರ್ಮ್, ನಾನು ನನ್ನ ಸೂಕ್ಷ್ಮವಾದ ಚರ್ಮವನ್ನು ಈ ಅಲಿಕಲ್ಲು ಮಳೆಯಿಂದ ನಾನು ರಕ್ಷಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳುತ್ತೆ. The man, seeing what his friend had done to him, started to grumble. The animals in the nearby forest heard the noise and came to see what was the matter. ತನ್ನ ಸ್ನೇಹಿತ ತನಗೆ ಮಾಡಿದ ಮೋಸವನ್ನು ನೋಡಿ ಆ ಮನುಷ್ಯ ಸ್ಟಾರ್ಟೆಡ್ ಟು ಗ್ರಂಬಲ್ ಅಂದರೆ ಗೊಣಗಲು, ವಿರೋಧಿಸಲು ಪ್ರಾರಂಭಿಸಿದನು. ಸುತ್ತಮುತ್ತಲಿನ ಕಾಡಿನ ಪ್ರಾಣಿಗಳು ಈ ಗದ್ದಲವನ್ನು ಕೇಳಿ ಏನಾಗಿದೆ ಅಂತ ನೋಡಲು ಬಂದರು. ವಾಟ್ ವಾಸ್ ದ ಮ್ಯಾಟರ್, ಏನಾಗಿದೆ ಅಂತ ನೋಡಲು ಅಲ್ಲಿ ಬಂದವು. ಮನುಷ್ಯ ಮತ್ತು ಆನೆಯ ನಡುವಿನ
ತೀವ್ರವಾದ ಹೀಟೆಡ್ ಆರ್ಗ್ಯುಮೆಂಟ್, ತೀವ್ರವಾದ ವಾದವನ್ನು ಈ ಪ್ರಾಣಿಗಳೆಲ್ಲ ಸುತ್ತಲೂ ನಿಂತು ಕೇಳತೊಡಗಿದವು. ಸ್ಟುಡ್ ಅರೌಂಡ್ ಲಿಸ್ನಿಂಗ್, ಸುತ್ತಲೂ ನಿಂತು ಕೇಳತೊಡಗಿದವು. ಈ ಗೊಂದಲದ ನಡುವೆ, ಇನ್ ದಿಸ್ ಟರ್ಮಾಯಿಲ್, ಟರ್ಮಾಯಿಲ್ ಅಂತಂದ್ರೆ ಏನು? ಗೊಂದಲ. ಈ ಗೊಂದಲದ ನಡುವೆ ಸಿಂಹವು ಗರ್ಜಿಸುತ್ತಾ ಬಂದು, ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್, ಗಟ್ಟಿಯಾದ ಧ್ವನಿಯಲ್ಲಿ, ಅಂಡ್ ಸೆಡ್ ಇನ್ ಅ ಲೌಡ್ ವಾಯ್ಸ್, ಕೋಟ್, ಡೋಂಟ್ ಯು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್, ನಾನೇ ಈ ಕಾಡಿನ ರಾಜ ಎಂದು ನಿಮಗೆ ಯಾರಿಗೂ ಗೊತ್ತಿಲ್ಲವಾ? ನನ್ನ ಸಾಮ್ರಾಜ್ಯದ ಶಾಂತಿಯನ್ನು ಹಾಳು ಮಾಡಲು ಯಾರಿಗಾದರೂ ಎಷ್ಟು ಧೈರ್ಯ? ಹೌ ಡೇರ್ ಎನಿ ಒನ್ ಡಿಸ್ಟರ್ಬ್, ನನ್ನ ಸಾಮ್ರಾಜ್ಯದ ಶಾಂತಿಯನ್ನು ಕದಡಲು ಎಷ್ಟು ಧೈರ್ಯ ಅಂತ ಗರ್ಜಿಸುತ್ತದೆ. ಆನ್ ಹಿಯರಿಂಗ್ ದಿಸ್, the elephant, who was one of the high ministers in the jungle kingdom, replied in a soothing voice and said, "My lord, there is no disturbance of the peace in your kingdom. I have only been having a little discussion with my friend here as to the possession of this little hut which your lordship sees me occupying." ಇದನ್ನು ಕೇಳಿದ ಆನೆ ಏನಾಗಿರುತ್ತೆ? ಆ ಕಾಡಿನ ಸಾಮ್ರಾಜ್ಯದ ಉನ್ನತ ಮಂತ್ರಿಗಳಲ್ಲಿ ಒಂದಾಗಿತ್ತು. ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಏನ್ ಹೇಳುತ್ತೆ ಆನೆ? ಮೈ ಲಾರ್ಡ್, ನನ್ನ ಪ್ರಭುಗಳೇ, ನಿಮ್ಮ ಸಾಮ್ರಾಜ್ಯದ ಶಾಂತಿಗೆ ಯಾವುದೇ ಭಂಗ ಬಂದಿಲ್ಲ. ದೆರ್ ಇಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ತಾವು ನನ್ನನ್ನು ಆಕ್ರಮಿಸಿಕೊಂಡಿರುವುದನ್ನು ನೋಡುತ್ತಿರುವ ಈ ಸಣ್ಣ ಗುಡಿಸಲಿನ ಮಾಲೀಕತ್ವದ ಬಗ್ಗೆ ನಾನು ಇಲ್ಲಿ ನನ್ನ ಸ್ನೇಹಿತನೊಂದಿಗೆ ಕೇವಲ ಒಂದು ಸಣ್ಣ ಚರ್ಚೆಯನ್ನು ನಡೆಸ್ತಿದ್ದೀನಿ ಅಷ್ಟೇ ಅಂತ ಹೇಳ್ತು. ಲಿಟಲ್ ಡಿಸ್ಕಷನ್ಸ್, ಸಣ್ಣ ಚರ್ಚೆ ಅಂತ ಹೇಳುತ್ತೆ. ಪೊಸೆಷನ್, ಮಾಲೀಕತ್ವ. Isn't it shocking how the elephant completely betrayed his friend? Students, if this bilingual explanation is making this chapter easy for you to understand, please take a quick second to hit that subscribe button right now. Your support helps us create more passing packages and more videos and master classes for your first PUC examination. Also, I want to hear from you. What do you think of the elephant's excuse about his delicate skin? Let me know your thoughts in the comment section below and I will personally reply to you. ಸ್ಟೂಡೆಂಟ್ಸ್, ಈ ದ್ವಿಭಾಷಾ ವಿವರಣೆಗೆ ನಿಮಗೆ ಇಷ್ಟವಾಗುತ್ತಿದ್ದರೆ ಮತ್ತು ಸುಲಭವಾಗಿ ಅರ್ಥವಾಗುತ್ತಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಹಾಗೆ ಆನೆಯು ತನಗೆ ಸೂಕ್ಷ್ಮವಾದ ಚರ್ಮ, ಡೆಲಿಕೇಟ್ ಸ್ಕಿನ್ ಇದೆ ಅಂತ ಹೇಳಿ ಆ ಮನುಷ್ಯನನ್ನು ಹೊರಗೆ ಹಾಕಿದ್ದು ಸರಿನಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. The lion, who wanted to have peace and tranquility in his kingdom, replied in a noble voice, saying, quote, "I command my ministers to appoint a commission of inquiry to go thoroughly into this matter and report accordingly," unquote. He then turned to the man and said, "You have done well by establishing friendship with my people, especially with the elephant, who is one of my honorable ministers of state." ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿ, ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿ ಇರಬೇಕೆಂದು ಬಯಸಿದ ಸಿಂಹವು ಗಂಭೀರವಾದ ಧ್ವನಿಯಲ್ಲಿ ಏನು ಹೇಳುತ್ತೆ? ಈ ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ವರದಿ ನೀಡಲು ಒಂದು ವಿಚಾರಣಾ ಆಯೋಗ, ಕಮಿಷನ್ ಆಫ್ ಎನ್ಕ್ವೈರಿ, ವಿಚಾರಣಾ ಆಯೋಗವನ್ನು ನೇಮಿಸುವಂತೆ ನನ್ನ ಮಂತ್ರಿಗಳಿಗೆ ಆಜ್ಞಾಪಿಸುತ್ತೇನೆ. I command my ministers, ನನ್ನ ಮಂತ್ರಿಗಳಿಗೆ ಆಜ್ಞಾಪಿಸುತ್ತೇನೆ. Notice this word, peace and tranquility. The lion actually does not care about giving the man his home back. He just wants the noise to stop so that his kingdom looks peaceful. Then what happened? He then turned to the man and said, ನಂತರ ಆ ಸಿಂಹ ಮನುಷ್ಯನ ಕಡೆಗೆ ತಿರುಗಿ ಹೀಗೆ ಹೇಳಿತು, "ಯು ಹ್ಯಾವ್ ಡನ್ ವೆಲ್." ನನ್ನ ಪ್ರಜೆಗಳೊಂದಿಗೆ, ಅದರಲ್ಲೂ ವಿಶೇಷವಾಗಿ ನನ್ನ ಗೌರವಾನ್ವಿತ ರಾಜ್ಯ ಮಂತ್ರಿಗಳಲ್ಲಿ ಒಬ್ಬನಾದ ಆನೆಯೊಂದಿಗೆ ಸ್ನೇಹ ಬೆಳೆಸಿ ನೀನು ಒಳ್ಳೆ ಕೆಲಸ ಮಾಡಿದ್ದೀಯಾ. ಇನ್ನು ಮುಂದೆ ಗೊಣಗಬೇಡ. ಡು ನಾಟ್ ಗ್ರಂಬಲ್ ಎನಿಮೋರ್. ಇನ್ನು ಮುಂದೆ ಗೊಣಗಬೇಡ ಅಂದರೆ ಬೇಸರ ಪಟ್ಕೊಳ್ಬೇಡ. ನಿನ್ನ ಗುಡಿಸಲು ನಿನಗೆ ಕೈ ತಪ್ಪಿ ಹೋಗಿಲ್ಲ. ಯರ್ ಹರ್ಟ್ ಇಸ್ ನಾಟ್ ಲಾಸ್ಟ್ ಯು. ನಿನ್ನ ಗುಡಿಸಲು ಇನ್ನೂ ನಿನ್ನದೇ ಆಗಿದೆ. ನನ್ನ ಶಾಹಿ ಆಯೋಗದ ಅಂದರೆ ಇಂಪೀರಿಯಲ್ ಕಮಿಷನ್, ರಾಯಲ್ ಕಮಿಷನ್, ಶಾಹಿ ಆಯೋಗದ ಸಭೆಯವರಿಗೆ ಕಾಯಿ, ವೇಟ್
ಕಾಯಬೇಕು ನೀನು ನನ್ನ ಶಾಹಿ ಕಮಿಷನ್ ಸಭೆಯವರೆಗೆ. ಅಲ್ಲಿ ಈ ಸಭೆಯಲ್ಲಿ ಅಲ್ಲಿ ನಿನಗೆ ನಿನ್ನ ವಾದವನ್ನು ಮಂಡಿಸಲು ಸಾಕಷ್ಟು ಅವಕಾಶ ನೀಡಿಸಲಾಗುವುದು. ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಆಪರ್ಚುನಿಟಿ. ನಿನ್ನ ವಾದವನ್ನು ಮಂಡಿಸಲು ನಿನಗೆ ಸಾಕಷ್ಟು ಅವಕಾಶ ನೀಡಲಾಗುವುದು. ಆಯೋಗದ ತೀರ್ಪು ನಿನಗೆ ಸಂತೋಷ ತರುತ್ತದೆ ಎಂಬ ಭರವಸೆ ನನಗಿದೆ. ಐ ಆಮ್ ಶ್ಯೂರ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ಆಯೋಗದ ತೀರ್ಪು ನಿನಗೆ ಸಂತೋಷ ತರುತ್ತದೆ ಎಂಬ ಭರವಸೆ ನನಗೆ ಇದೆ ಅಂತ ಹೇಳುತ್ತೆ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದಿ ಸ್ವೀಟ್ ವರ್ಡ್ಸ್ ಫ್ರಮ್ ದ ಜಂಗಲ್. ನೋಡಿ ಈ ಮನುಷ್ಯ ಎಷ್ಟು ಇನೋಸೆಂಟ್ ಅಂತ. ಅವನಿಗೆ ಈ ಸಿಂಹದ ಮಾತಿನಿಂದ ತುಂಬ ಖುಷಿಯಾಗತ್ತೆ, ಸಂತೋಷ ಪಡ್ತಾನೆ. ಮತ್ತು ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹಿಸ್ ಆಪರ್ಚುನಿಟಿ. ಸಹಜವಾಗಿಯೇ ಗುಡಿಸಲು ತನ್ನಗೆ ಮರಳಿ ಸಿಗುತ್ತದೆ ಎಂಬ ನಂಬಿಕೆಯಿಂದ ಮುಗ್ಧನಾಗಿ ತನ್ನ ಅವಕಾಶಕ್ಕಾಗಿ ಕಾಯತೊಡಗಿದನು. ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ದಿಸ್ opportunity. Here, this highlights the complete innocence of the man. Innocence andre mugdate of the African people. They genuinely believed that the European legal systems would be fair and treat them with justice. The elephant, obeying the command of his master, ಆನೆಯು ತನ್ನ ಯಜಮಾನನ ಆಜ್ಞೆಯನ್ನು ಪಾಲಿಸುತ್ತಾ got busy with other ministers to appoint the commission of enquiry. ಆನೆಯು ತನ್ನ ಯಜಮಾನನ ಆಜ್ಞೆಯನ್ನು ಪಾಲಿಸುತ್ತಾ ವಿಚಾರಣಾ ಆಯೋಗವನ್ನು ನೇಮಿಸಲು ಇತರ ಮಂತ್ರಿಗಳೊಂದಿಗೆ ನಿರತವಾಯಿತು. ಇದು ನೋಡಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ಯಾವ ಪಾಯಿಂಟನ್ನು ಮರಿಬೇಡಿ. ಆಮೇಲೆ 1 ಮಾರ್ಕ್, 2 ಮಾರ್ಕ್, 3 and 4 ಮಾರ್ಕ್ಸಲ್ಲೂ ಬರುತ್ತೆ. ಇದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿ. ಆಯೋಗದಲ್ಲಿ ಯಾರ್ಯಾರಿದ್ದರು ಅಂತ. ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಆಯೋಗದಲ್ಲಿ ಸದಸ್ಯರಾಗಿ ಕಾಡಿನ ಈ ಕೆಳಗಿನ ಹಿರಿಯರನ್ನು ನೇಮಿಸಲಾಗಿತ್ತು. ಯಾರು ಈ ಹಿರಿಯರು? ನಂಬರ್ 1 ಮಿಸ್ಟರ್ ರೈನೋಸರ್ಸ್. ಸ್ಪೆಲ್ಲಿಂಗ್ನ ನೋಡ್ಕೊಳ್ಳಿ, ಕರೆಕ್ಟಾಗಿ ಬರೀರಿ, ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ನಂಬರ್ 2 ಮಿಸ್ಟರ್ ಬೊಫೆಲೋ. ಅಂದರೆ ರೈನೋಸರ್ ಅಂದರೆ ಯಾವ ಪ್ರಾಣಿ ಹೇಳಿ ನೋಡೋಣ? ಖಡ್ಗಾಮೃಗ. ಆಮೇಲೆ ಬೊಫೆಲೋ ಅಂತಂದರೆ ಎಮ್ಮೆ, ಮಿಸ್ಟರ್ ಬೊಫೆಲೋ. ಓಕೆ. ಆಮೇಲೆ ಮಿಸ್ಟರ್ ಅಲಿಗೇಟರ್ ಅಂದರೆ ಮಿಸ್ಟರ್ ಮೊಸಳೆ. ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್ ಅಂತಂದರೆ ನರಿ, ಫಾಕ್ಸ್. ಆಯೋಗದ ಕಾರ್ಯದರ್ಶಿಯಾಗಿ ಅಂತಂದರೆ ಮಿಸ್ಟರ್ ಲೆಪರ್, ಟು ಆಕ್ಟ್ ಆಸ್ ದ ಸೆಕ್ರೆಟರಿ ಟು ದ ಕಮಿಷನ್. ಆಯೋಗದ ಕಾರ್ಯದರ್ಶಿಯಾಗಿ ಯಾರು ನೇಮಿತರಾಗಿದ್ದರು? ಮಿಸ್ಟರ್ ಲೆಪರ್ಡ್, ಚಿರತೆ. Look closely at the names. The clever fox, which is known to be very cunning, is the chairman, and the dangerous leopard. Okay, the dangerous leopard is the secretary. All members are powerful jungle animals and elephants close friends. ಇಲ್ಲಿ ನೋಡಿ, ಎಲ್ಲ ಕಾಡಿನ ಕ್ರೂರ ಪ್ರಾಣಿಗಳು ಆಯೋಗದ ಸದಸ್ಯರಾಗಿದ್ದವು. ಹಾಗೂ ಈ ಪ್ರಾಣಿಗಳೆಲ್ಲ ಆನೆಯ ಸ್ನೇಹಿತರು. ಅದನ್ನು ನಾವು ಮರಿಬಾರ್ದು. On seeing the personnel, the man protested and asked if it was not necessary to include in this commission a member from his side. on seeing the personnel, ಸ್ಪೆಲ್ಲಿಂಗ್ ನೋಡಿ, ಪರ್ಸನಲ್ ಅಂತಂದರೆ ಸದಸ್ಯರು. ಆಯೋಗದ ಸದಸ್ಯರನ್ನು ನೋಡಿ ಮನುಷ್ಯನು ಪ್ರತಿಭಟಿಸ್ತಾನೆ, ಪ್ರೊಟೆಸ್ಟೆಡ್. ಏನಕ್ಕೆ ಮತ್ತು ಯಾಕೆ ಅಂತಂದರೆ ತನ್ನ ಕಡೆಯಿಂದ ಒಬ್ಬ ಸದಸ್ಯನನ್ನು ಈ ಆಯೋಗದಲ್ಲಿ ಸೇರಿಸುವುದು ಅಗತ್ಯವಿಲ್ವಾ ಅಂತ ಕೇಳ್ತಾನೆ. ಆದರೆ ಅದು ಅಸಾಧ್ಯ. ಬಟ್ ಹಿ ವಾಸ್ ಟೋಲ್ಡ್ ದಟ್ ಇಟ್ ವಾಸ್ ಇಂಪಾಸಿಬಲ್, ಅಸಾಧ್ಯ ಅಂತ ತಿಳಿಸಲಾಗುತ್ತೆ. ಏಕೆಂದರೆ ಸಿನ್ಸ್ ನೋ ಒನ್ ಫ್ರಮ್ ಹಿಸ್ ಸೈಡ್ ವಾಸ್ ವೆಲ್ ಎನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕೆಸಿ ಆಫ್ ದ ಜಂಗಲ್ ಲಾ. ಯಾಕೆ ಅದು ಅಸಾಧ್ಯ ಅಂತ ಹೇಳ್ತಾರೆ ಅಂತಂದರೆ ಅವನ ಕಡೆಯ ಯಾರೊಬ್ಬರೂ ಈ ಕಾಡಿನ ಕಾನೂನಿನ ಸೂಕ್ಷ್ಮತೆಗಳನ್ನು, ಅಂದರೆ ಇಂಟ್ರಿಕೆಸಿ ಆಫ್ ದ ಜಂಗಲ್ ಲಾ ಅಂದರೆ ಕಾನೂನಿನ ಲಾ ಅಂದರೆ ಕಾನೂನಿನ ನಿಯಮದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ವಿದ್ಯಾವಂತರಾಗಿರಲಿಲ್ಲ. ದೇ ವರ್ ನಾಟ್ ಎಜುಕೇಟೆಡ್ ಎನಫ್. This is a crucial 4-mark exam point. The colonizers excluded Africans from the governance by claiming they were uneducated. ಅವರು ಆಫ್ರಿಕನರು ಅವಿದ್ಯಾವಂತರು ಅಂತ ಅವರನ್ನು ರಾಜಕೀಯದಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ. ಆ್ಯಂಡ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಯುರೋಪಿಯನ್ ಲಾಸ್. ತುಂಬ ಕಠಿಣವಾದ ಯುರೋಪಿಯನ್ ಲಾ, ನಿಯಮ ಹಾಗೂ ನ್ಯಾಯವನ್ನು ಅವ್ರಿಗೆ ಅರ್ಥ ಆಗಲ್ಲ ಅಂತ ಅವರನ್ನು ಕಂಪ್ಲೀಟಾಗಿ ಅವರು ಗವರ್ನೆನ್ಸ್, ಪಾಲಿಟಿಕ್ಸಿಂದ
ಆಚೆ ಇಟ್ಟಿದ್ರು ಯಾರನ್ನ? ಆಫ್ರಿಕನ್ಸ್ನ. ಫರ್ದರ್ that there was nothing to fear, for the members of the commission were all men of repute for their impartiality in justice, and as they were gentlemen chosen by God to look after the interest of race, and less adequately endowed with teeth and claws, he might rest assured that they would investigate the matter with the greatest care and report impartially. ಅಷ್ಟೇ ಅಲ್ಲದೆ ಹೆದರೋ ಅವಶ್ಯಕತೆ ಇಲ್ಲ. ದೇರ್ ಇಸ್ ನಥಿಂಗ್ ಟು ಫಿಯರ್ ಎಂದು ಹೇಳಲಾಯಿತು. ಯಾಕಂದರೆ ಆಯೋಗದ ಸದಸ್ಯರೆಲ್ಲರೂ, ಮೆಂಬರ್ಸ್ ಆಫ್ ದ ಕಮಿಷನ್ ವೆರ್ ಆಲ್, ಎಲ್ಲರೂ ನ್ಯಾಯದ ನಿಷ್ಪಕ್ಷಪಾತತೆಗೆ ಹೆಸರುವಾಸಿಯಾಗಿದ್ದರು. ಸಿಂಹದ ಹಲ್ಲು ಮತ್ತು ಚೂಪಾದ ಉಗುರುಗಳು ಇಲ್ಲದ, ಅಂದರೆ ಬಲಹೀನರಾದ ಜನಾಂಗದ ಹಿತಾಸಕ್ತಿಯನ್ನು ಕಾಪಾಡಲು ದೇವರೇ ಆಯ್ಕೆ ಮಾಡಿದ ಸಜ್ಜನರು ಇವರಾಗಿದ್ದಾರೆ. ಇವರೆಲ್ಲ ದೇವರೇ ಆಯ್ಕೆ ಮಾಡಿದ್ರಂತೆ. ಯಾಕಂದ್ರೆ ಈ ಬಲಹೀನರಾದ ಹಲ್ಲು ಮತ್ತು ಉಗುರು, ಕ್ಲಾಸ್ ಅಂಡ್ ಟೀತ್ ಅಂದರೆ ಹಲ್ಲು ಮತ್ತು ಚೂಪಾದ ಉಗುರು ಇಲ್ಲದ ಈ ಜನಗಳನ್ನ ರಕ್ಷಿಸಲು ದೇವರೇ ಇವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಸಿಂಹ ಹೇಳುತ್ತೆ. ಆದ್ರಿಂದ ಅವರು ಅತ್ಯಂತ ಎಚ್ಚರಿಕೆಯಿಂದ ವಿಷಯವನ್ನು ತನಿಖೆ ಮಾಡಿ ನಿಷ್ಪಕ್ಷಪಾತವಾಗಿ ವರದಿ ನೀಡ್ತಾರೆ ಅಂತ ಅವನು ನಿಶ್ಚಿಂತೆಯಿಂದ ಇರಬಹುದು ಎಂದು ಹೇಳಲಾಯಿತು. The phrase less adequately endowed with teeth and claws is pure satire. It mocks the European white man's burden theory, the arrogant belief that Europeans were chosen by God to rule over and protect Africans because they deemed them backward. The commission sat to take the evidence. ಸಾಕ್ಷಿಯನ್ನು ಸ್ವೀಕರಿಸಲು ಆಯೋಗವು ಸಭೆಯನ್ನು ಸೇರಿತು. ದಿ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಕಾಲ್ಡ್. ದಿ ರೈಟ್ ಆನರಬಲ್ ಮಿಸ್ಟರ್ ಆನೆಯನ್ನು ಮೊದಲು ಕರೆಯಲಾಯಿತು. ಇದು ತುಂಬ ಇಂಪಾರ್ಟೆಂಟ್. ಆನೆ ಹೇಗೆ ಆ ಸಭೆಗೆ ಬರುತ್ತೆ ಅಂತ. He came along with a superior air, brushing his tusks with a sapling which Mrs. Elephant had provided, and in an authoritative voice said. ಅವನು ಅಂದರೆ ಈ ಆನೆ ಏನು ಮಾಡುತ್ತೆ ಅಂದರೆ ಇದನ್ನು ನಾಪ್ಕ ಇಟ್ಕೊಳ್ಬೇಕು ಟೈಟಲ್ಸ್ನ. ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್, ಅವನು ತನ್ನ ಹೆಂಡತಿ ಕೊಟ್ಟ ಸಣ್ಣ ಗಿಡದ ಕೊಂಬೆಯಿಂದ ವಿತ್ ಅ ಸ್ಯಾಪ್ಲಿಂಗ್ ತನ್ನ ದಂತಗಳನ್ನು ಉಜ್ಜುತ್ತಾ, ಓಕೆ, ಹಿ ವಾಸ್ ಬ್ರಷಿಂಗ್ ಹಿಸ್ ಟಸ್ಕ್ಸ್, ಅಂದರೆ ಆನೆಗೆ ದಂತ ಇರುತ್ತಲ್ವಾ ಅದನ್ನು ಉಜ್ಜುತ್ತಾ ಅತ್ಯಂತ ಅಹಂಕಾರದ ಭಾವನೆಯಿಂದ, ಅನ್ ಅಥಾರಿಟೇಟಿವ್ ವಾಯ್ಸ್ ಅಂಡ್ ಅನ್ ಏರ್ ಆಫ್ ಸುಪೀರಿಯಾರಿಟಿ, ಹಿ ಸೆಡ್, ಏನಂತ ಹೇಳುತ್ತೆ, ಮತ್ತು ಅಧಿಕಾರಯುತ ಧ್ವನಿಯಿಂದ ಹೀಗೆ ಹೇಳಿತು. ಏನು ಹೇಳುತ್ತು ಅದಕ್ಕೂ ಮುಂಚೆ ನೋಟಿಸ್ ದ ಎಲಿಫೆಂಟ್ಸ್ ಆಟಿಟ್ಯೂಡ್. ಎಲಿಫೆಂಟ್ದು ಏನು ಆಟಿಟ್ಯೂಡ್ ಇತ್ತು? ಫ್ರೇಸಸ್ ಲೈಕ್ ಸುಪೀರಿಯರ್ ಏರ್ ಅಂದರೆ ಅಹಂಕಾರದ ನಡವಳಿಕೆ, ಆ್ಯಂಡ್ ಬ್ರಷಿಂಗ್ ಹಿಸ್ ಟಸ್ಕ್ಸ್ ಶೋ ದಟ್ ಈಸ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್. ತುಂಬ ರಿಲ್ಯಾಕ್ಸ್ಡ್ ಆಗಿದೆ, ಆನೆಗೆ ಏನು ಭಯ ಇಲ್ಲ, ತೀರ್ಪು ಅದರ ಪರವಾಗೇ ಇರುತ್ತೆ ಅಂತ ಅದಕ್ಕಾಗಲೇ ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ಟ್ರೀಟ್ಸ್ ದ ಇನ್ಕ್ವೈರಿ ಲೈಕ್ ಅ ಜೋಕ್ ಬಿಕಾಸ್ ಹಿ ನೋಸ್ ದಟ್ ಜಡ್ಜಸ್ ಆರ್ ಹಿಸ್ ಫ್ರೆಂಡ್ಸ್. ಏನು ಹೇಳುತ್ತೆ ಆನೆ? Gentlemen of the jungle, there is no need for me to waste your valuable time in relating a story which I'm sure you all know. ಕಾಡಿನ ಸಜ್ಜನರೇ, ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವ ಕಥೆಯನ್ನು ಮರಳಿ ಹೇಳಿ ನಾನು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುವ ಅಗತ್ಯ ನನಗಿಲ್ಲ ಎಂದು ಭಾವಿಸಿದ್ದೇನೆ ಅಂತ ಹೇಳುತ್ತೆ. ನೋಡಿ ಯಾವ ರೀತಿ ಆನೆ ಶುರು ಮಾಡುತ್ತೆ. ಬೈ ಸೇಯಿಂಗ್ ದಿಸ್ ದ ಎಲಿಫೆಂಟ್ ಕಂಪ್ಲೀಟ್ಲಿ ಸ್ಕಿಪ್ಸ್ ಅ ಪ್ರಾಪರ್ ಟ್ರಯಲ್. He subtly tells the judges, we already know what happened, so let's skip the details ಅಂತ ಜಡ್ಜಸ್ಗೆ ಅದು ಹೇಳ್ತಾ ಇದೆ ಏನು ಮಾಡೋದು ಅಂತ. Okay, I have always regarded it my duty to protect the interests of my friends, and this appears to have caused the misunderstanding between myself and my friend here. ನನ್ನ ಸ್ನೇಹಿತರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಓಕೆ, ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಇಟ್ ಆಸ್ ಮೈ ಡ್ಯೂಟಿ. ಕರ್ತವ್ಯ ಎಂದು ನಾನು ಯಾವಾಗಲೂ ಭಾವಿಸಿದ್ದೇನೆ. ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಇಟ್ ಆಸ್ ಮೈ ಡ್ಯೂಟಿ. ಮತ್ತು ಇದೇ ವಿಷಯವನ್ನು ನನ್ನ ಮತ್ತು ಇಲ್ಲಿರುವ ನನ್ನ ಸ್ನೇಹಿತನ ನಡುವೆ ತಪ್ಪು ತಿಳುವಳಿಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣವಾದಂತೆ ತೋರುತ್ತಿದೆ. ಲುಕ್ ಅಟ್ ದ ವರ್ಡ್ ಪ್ಲೇ, ಯಾವ ರೀತಿ ಅದು ಪದಗಳನ್ನ ಉಪಯೋಗಿಸುತ್ತೆ ಅಂತ ಇಲ್ಲಿ ಗಮನಿಸಿ. ಈ ಕಾಲ್ಸ್ ಇಸ್ ಆಕ್ಟ್ ಆಫ್ ಥ್ರೋಯಿಂಗ್ ದ ಮ್ಯಾನ್ ಔಟ್, ಮನುಷ್ಯನನ್ನು ತನ್ನದೇ ಮನೆಯಿಂದ ಆಚೆ ಎಸೆಯುವುದನ್ನು ಅದು ನೋಡಿ ಹೇಗೆ ಅಂಡರ್ಮೈನ್ ಮಾಡುತ್ತೆ ಆಯಿತಾ, ಕಡೆಗಣಿಸುತ್ತೆ. ಆ್ಯಂಡ್ ಈ ಕಾಲ್ಸ್ ಇಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ತಪ್ಪು ತಿಳುವಳಿಕೆ, ಕಾಸ್ಡ್ ಬೈ ಹಿಸ್
ಪ್ಯೂರ್ ಡಿಸೈರ್ ಟು ಪರ್ಫಾರ್ಮ್ ಅ ಡ್ಯೂಟಿ, ಅದು ಅವನ ಕರ್ತವ್ಯ ಅಂತ ಹೇಳುತ್ತೆ ಟುವರ್ಡ್ ಹಿಸ್ ಫ್ರೆಂಡ್. ಆಮೇಲೆ ಏನಂತ ಹೇಳುತ್ತೆ, ಹಿ ಇನ್ವೈಟೆಡ್ ಮೀ ಟು ಸೇವ್ ಹಿಸ್ ಹಾರ್ಟ್ ಫ್ರಮ್ ಬೀಯಿಂಗ್ ಬ್ಲೋನ್ ಅವೇ ಫ್ರಮ್ ಅ ಹರಿಕೇನ್. ನೋಡಿ ಎಷ್ಟು ಸುಳ್ಳು ಹೇಳುತ್ತೆ ಈ ಆನೆ ಅಂತ. ಓಕೆ, ಆಸ್ ದ ಹರಿಕೇನ್ ಹ್ಯಾಡ್ ಗೇನ್ಡ್ ಆಕ್ಸಸ್ ಓವಿಂಗ್ ಟು ದ ಅನ್ಆಕ್ಯುಪೈಡ್ ಸ್ಪೇಸ್ ಇನ್ ದ ಹಟ್, I consider it necessary in my friend's own interest to turn the undeveloped space to a more economic use by sitting in it myself, a duty which any of you would undoubtedly have performed with equal readiness in similar circumstances. ಬಿರುಗಾಳಿಯಿಂದ ಅಂದರೆ ಹರಿಕೇನ್ ಅಂತಂದರೆ ಏನೋ, ಬಿರುಗಾಳಿಯಿಂದ ತನ್ನ ಗುಡಿಸಲನ್ನು ಕೊಚ್ಚಿ ಹೋಗದಂತೆ ಕಾಪಾಡಲು ಅವನು ನನ್ನನ್ನು ಆಹ್ವಾನಿಸಿದನು ಅಂತ ಸುಳ್ಳು ಹೇಳುತ್ತೆ. ಮನುಷ್ಯನೇ ನನ್ನನ್ನು ಕರೆದಿದ್ದು, ನಾನು ಹೋಗಿ ಕೇಳಲಿಲ್ಲ ಜಾಗ ಅಂತ ಹೇಳುತ್ತೆ. ಗುಡಿಸಲಿನಲ್ಲಿ ಖಾಲಿ ಜಾಗವಿದ್ದ ಕಾರಣ ಬಿರುಗಾಳಿ ಒಳಗೆ ನುಗ್ಗಿತ್ತು. ಆಸ್ ಅ ಹರಿಕೇನ್ ಹ್ಯಾಡ್ ಗೇನ್ಡ್ ಆಕ್ಸಸ್, ಬಿರುಗಾಳಿ ಒಳಗೆ ನುಗ್ಗಿತ್ತು. ಯಾಕೆ ಅಂತಂದರೆ ಅನ್ಆಕ್ಯುಪೈಡ್ ಸ್ಪೇಸ್, ಆ ಗುಡಿಸಲು ಖಾಲಿ ಇತ್ತಲ್ವಾ, ಅನ್ಡೆವಲಪ್ಡ್ ಸ್ಪೇಸ್ ಇತ್ತು, ಅದರಿಂದ ಸೊ ಅದನ್ನು ಎಕನಾಮಿಕ್ ಯೂಸ್, ಆರ್ಥಿಕವಾಗಿ ಸದುಪಯೋಗ ಪಡಿಸಿಕೊಳ್ಳಲು ನಾನೇ ಅಲ್ಲಿ ಕುಳಿತುಕೊಡುವುದು ಅಗತ್ಯ ಅಂತ ನಾನು ಪರಿಗಣಿಸಿದೆ. ಅ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್. ಇದೇ ರೀತಿ ಇದೇ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಯಾರೇ ಇದ್ದರೂ ಸಹ ನಿಸ್ಸಂದೇಹವಾಗಿ ಇಷ್ಟೇ ಸಿದ್ಧತೆಯಿಂದ, ಈಕ್ವಲ್ ರೆಡಿನೆಸ್, ಇಷ್ಟೇ ಸಿದ್ಧತೆಯಿಂದ ಇದೇ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀರಿ ಎಂಬ ಭರವಸೆ ನನಗೆ ಇದೆ. This is a crucial point. It's a 4-marker. Okay, the elephant completely rewrites history. He claims the regular rain was a dangerous hurricane and that the man's home was just, undeveloped, unoccupied space. This is exactly how European empires justified colonizing lands, by saying they were just turning undeveloped countries into profitable economic territories. The elephant smiles and looks at the other powerful animals on the panel, that is, the fox, the leopard, rhinoceros. He tells them, you all would have done the exact same thing to a weaker animal, right? And of course, they all agree. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅನ್ನೋ ಗಾದೆ ಇದೆ ಅಲ್ವಾ, ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಬಹುದು. After hearing the Right Honorable Mr. Elephant's conclusive evidence, the commission called Mr. Haina and other elders of the jungle, who all supported what Mr. Elephant had said. ದಿ ರೈಟ್ ಆನರಬಲ್ ಮಿಸ್ಟರ್ ಆನೆಯ ನಿರ್ಣಾಯಕ ಸಾಕ್ಷ್ಯವನ್ನು ಕೇಳಿದ ನಂತರ, ಅಂದರೆ ಕನ್ಕ್ಲೂಸಿವ್ ಎವಿಡೆನ್ಸ್ ಅಂದರೆ ನಿರ್ಣಾಯಕ ಸಾಕ್ಷಿ ಅಂತ. ಓಕೆ, ಅದನ್ನು ಕೇಳಿದ ನಂತರ ಆಯೋಗದಲ್ಲಿ ಯಾರ್ಯಾರಿದ್ರು? ಮಿಸ್ಟರ್ ಹೈನಾ, ಆಯಿತಾ. ಹೈನಾ ಅಂತಂದರೆ ಏನು? ಗುಳ್ಳೆ ನರಿ ಅಂತ ಕರೀತಾರಲ್ವಾ, ಅದು ಮಿಸ್ಟರ್ ಹೈನಾ. ಮತ್ತು ಇನ್ಯಾರಿದ್ರು? ಅದರ್ ಎಲ್ಡರ್ಸ್ ಆಫ್ ದ ಜಂಗಲ್, ಮತ್ತು ಕಾಡಿನ ಇತರ ಹಿರಿಯರನ್ನು ಕರೆಯಿತು. ಅವರೆಲ್ಲರೂ ಆನೆ ಹೇಳಿದ್ದನ್ನೇ ಸಂಪೂರ್ಣವಾಗಿ ಬೆಂಬಲಿಸಿದರು. They all supported what Mr. Elephant had said. Notice how easily other animals back up the elephant. ಹೇಗೆ ಬೇರೆ ಪ್ರಾಣಿಗಳು ಆನೆಗೆ ಸಪೋರ್ಟ್ ಮಾಡುತ್ತೆ ಅಂತ ಇಲ್ಲಿ ನೋಡಿ. In colonial history, this represents how different European powers supported each other's colonial claims to keep the local people suppressed. ಅಲ್ಲಿನ ಜನರನ್ನು ಅಥವಾ ನೇಟಿವ್ ಜನರನ್ನು, ಅಲ್ಲಿನ ವಾಸಿಗಳನ್ನು, ಮೂಲ ನಿವಾಸಿಗಳನ್ನು ಸಪ್ರೆಸ್ ಮಾಡಲು ಅವರು ಹೇಗೆ ಒಬ್ಬರನ್ನೊಬ್ಬರು ಯುರೋಪಿಯನ್ ಪವರ್ಸ್ ತಮಗೆ ತಾವು ಸಪೋರ್ಟ್ ಮಾಡಿದ್ರು ಅಂತ ಇಲ್ಲಿ ನಾವು ನೋಡಬಹುದು. ದೇ ದೆನ್ ಕಾಲ್ ದ ಮ್ಯಾನ್ who began to give his own account of the dispute, but the commission cut him short, saying, my good man, please confine yourself to relevant issues. We have already heard the circumstances from various unbiased sources. All we wish you to tell us is whether the undeveloped space in your hut was occupied by anyone else before Mr. Elephant assumed his position. ಅಂದರೆ ನಂತರ ಅವರು ಮನುಷ್ಯನನ್ನು ಕರೆದರು. ಅವನು ಈ ವಿವಾದದ ಬಗ್ಗೆ ತನ್ನ ಕಡೆಯ ವಿವರಣೆಯನ್ನು ನೀಡಲು ಪ್ರಾರಂಭಿಸ್ತಾನೆ. ಆದರೆ ಆಯೋಗದವರು ಏನು ಮಾಡ್ತಾರೆ ಅಂದರೆ ಅವನನ್ನ ಮಧ್ಯದಲ್ಲೇ ತಡಿತಾರೆ. ಅವನು ಹೇಳ್ತಾ ಇರ್ತಾನೆ, ಅಷ್ಟರಲ್ಲೇ ಕಟ್ ಹಿಮ್ ಶಾರ್ಟ್ ಅಂದರೆ ಅವನನ್ನು ಮಧ್ಯದಲ್ಲೇ ಕತ್ತರಿಸ್ತಾರೆ, ಅಂದರೆ ತಡಿದ್ಬಿಟ್ಟು ಹೀಗೆ ಹೇಳ್ತಾರೆ, ಮೈ ಗುಡ್ ಮ್ಯಾನ್. ನೋಡಿ ಅವರು ಉಪಯೋಗಿಸೋ ಪದ, ನನ್ನ ಒಳ್ಳೆಯ ಮನುಷ್ಯನೇ, ದಯವಿಟ್ಟು ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರೆಲೆವೆಂಟ್ ಇಶ್ಯೂಸ್. ದಯವಿಟ್ಟು ಕೇವಲ ಪ್ರಸ್ತುತ ವಿಷಯಗಳಿಗೆ ಮಾತ್ರ ನೀನು ನಿನ್ನ ಮಾತನ್ನು ಸೀಮಿತವಾಗಿ ಇಟ್ಕೋ ಅಂತ. ಓಕೆ, ಕೀಪ್ ಇಟ್
ಟು ರೆಲೆವೆಂಟ್ ಇಶ್ಯೂಸ್. ನಾವು ಈಗಾಗಲೇ ವಿವಿಧ ನಿಷ್ಪಕ್ಷಪಾತ ಮೂಲಗಳಿಂದ, ಅನ್ಬಯಾಸ್ಡ್ ಸೋರ್ಸಸ್ ಇಂದ ಪರಿಸ್ಥಿತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ನಮ್ಗೆ ಆಗಲೇ ಗೊತ್ತಿದೆ, ನಮ್ಮ ಸೋರ್ಸಸ್ ಇಂದ ನಮಗೆಲ್ಲ ಏನಾಗಿದೆ ಅಂತ ತಿಳ್ಕೊಂಡಿದ್ದೀವಿ ಅಂತ. ಲುಕ್ ಅಟ್ ದ ಮ್ಯಾಸಿವ್ ಐರನಿ ಹಿಯರ್. ದೇ ಕಾಲ್ ದ ಹೈನಾ ಅಂಡ್ ಅದರ್ ಪ್ರಿಡೇಟರ್ಸ್. ಓಕೆ, ಬೇರೆ ಪ್ರಾಣಿಗಳನ್ನ ಬೇಟೆ ಮಾಡುವಂಥ ಪ್ರಾಣಿಗಳಿದು, ಹೈನಾ, ಲೆಪರ್ಡ್, ಇದೆಲ್ಲ. ಅವುಗಳನ್ನ ಏನಂತ ಕರೀತಾರೆ? ಅನ್ಬಯಾಸ್ ಸೋರ್ಸಸ್, ಅಂದರೆ ನಿಷ್ಪಕ್ಷಪಾತ ಮೂಲಗಳು ಅಂತ ಕರೀತಾರೆ. ಹೌದಾ? ನಿಮಗೆ ಇದು ನಿಷ್ಪಕ್ಷಪಾತ ಮೂಲ ಅಂತ ಅನ್ಸುತ್ತಾ? ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವೈಲ್ ದೇ ವೋಂಟ್ ಈವನ್ ಲೆಟ್ ದ ಪುವರ್ ವಿಕ್ಟಮ್ ಸ್ಪೀಕ್ ಈವನ್ ಫಾರ್ ಫ್ಯೂ ಮಿನಿಟ್ಸ್. ಆಮೇಲೆ ಏನಂತ ಹೇಳ್ತಾರೆ? ಆಲ್ ವಿ ವಿಶ್ ಟು ಟೆಲ್ ಯು ಇಸ್ ವೆದರ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಯರ್ ಹಟ್ ವಾಸ್ ಆಕ್ಯುಪೈಡ್ ಬೈ ಎನಿ ಒನ್ ಎಲ್ಸ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹಿಸ್ ಪೊಸಿಷನ್. ಮಿಸ್ಟರ್ ಆನೆಯು ನಿನ್ನ ಈ ಜಾಗವನ್ನು ಆಕ್ರಮಿಸಿಕೊಳ್ಳುವ ಮೊದಲು ನಿನ್ನ ಗುಡಿಸಲಿನ ಆ ಬಳಸದೆ ಖಾಲಿ ಇದ್ದ ಜಾಗ, ಅನ್ಡೆವಲಪ್ಡ್ ಸ್ಪೇಸ್, ಬೇರೆ ಯಾರಾದರೂ ಇದ್ರಾ ಅಂತ ಮಾತ್ರ ನೀನು ನಮಗೆ ತಿಳಿಸ್ಬೇಕು ಅಷ್ಟೇ. ಅದಕ್ಕೆ ಆ ಮನುಷ್ಯನು, ದ ಮ್ಯಾನ್ ಬಿಗ್ಯಾನ್ ಟು ಸೇ, ಪಾಪ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ, ನೋ ಬಟ್ ಅಂತ, ಇಲ್ಲ ಆದರೆ, ಅದಕ್ಕಿಂತ ಮುಂದೆ ಅವನಿಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅವನು ಬರೀ ಅಷ್ಟೇ ಹೇಳೋದಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ಅ ಕ್ಲಾಸಿಕ್ ಲೀಗಲ್ ಟ್ರ್ಯಾಪ್. ದ ಕಮಿಷನ್ ಆಸ್ಕ್ಸ್ ಅ ಟ್ರಿಕ್ ಕ್ವೆಶ್ಚನ್ because the space inside the hut was empty and everyone knew that. The man has to say no. The moment he says no, they don't care about his but at all. ಇಲ್ಲಿ ಈ ಪ್ರಶ್ನೆಯನ್ನು ಕೇಳಿ ಆ ಮನುಷ್ಯನನ್ನು ಈ ಪ್ರಾಣಿಗಳು, ಈ ಕಮಿಷನ್ನವರು ಟ್ರ್ಯಾಪ್ ಮಾಡ್ತಾರೆ. ನಿನಗೆ ಇದು ಉಪಯೋಗಿಸ್ತಿದ್ಯಾ, ನೀನು ಸ್ಪೇಸ್ನ ನೀನು ಉಪಯೋಗಿಸ್ತಿದ್ಯಾ ಅಂತ ಕೇಳ್ತಾರೆ. ಅವನು ಇಲ್ಲ ಅಂದ ತಕ್ಷಣ ಅಲ್ಲಿ ಅವನ ಮಾತನ್ನು ಕಟ್ ಮಾಡ್ತಾರೆ. ಅವನಿಗೆ ಮುಂದೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. But at this point, the commission declared they had heard sufficient evidence from both sides and retired to consider their decision. After enjoying a delicious meal at the expense of the Right Honorable Mr. Elephant, they reached their verdict, called the man, and declared as follows. ಆದರೆ ಇದೇ ಸಮಯದಲ್ಲಿ ಆಯೋಗವು ಎರಡೂ ಕಡೆಯಿಂದ ಸಾಕಷ್ಟು ಸಾಕ್ಷ್ಯವನ್ನು ಕೇಳಿದ್ದೇವೆ ಎಂದು ಘೋಷಿಸಿ ತಮ್ಮ ನಿರ್ಧಾರವನ್ನು ಚರ್ಚಿಸಲು ತೆರಳಿತು. ದಿ ರೈಟ್ ಆನರಬಲ್ ಮಿಸ್ಟರ್ ಆನೆಯ ಖರ್ಚಿನಲ್ಲಿ ಅತ್ಯಂತ ರುಚಿಕರವಾದ ಭೋಜನವನ್ನು ಸವಿದ ನಂತರ, ಅಂದರೆ ಡೆಲಿಷಿಯಸ್ ಮೀಲ್ ಅಂದರೆ ರುಚಿಕರವಾದ ಭೋಜನವನ್ನು ಸವಿದ ನಂತರ, ಅವರು ತಮ್ಮ ತೀರ್ಪನ್ನು ಸಿದ್ಧಪಡಿಸಿ, ರೀಚ್ ದೇರ್ ವರ್ಡಿಕ್ಟ್, ಅವರು ತಮ್ಮ ತೀರ್ಪನ್ನು ಸಿದ್ಧಪಡಿಸಿ ಮನುಷ್ಯನನ್ನು ಕರೆದು ಈ ಕೆಳಗಿನಂತೆ ಘೋಷಿಸಿದರು. ಡಿಕ್ಲೇರ್ಡ್ ಆಸ್ ಫಾಲೋಸ್. ದಿಸ್ ಇಸ್ ಅ ಹೈಲಿ ಹ್ಯೂಮರಸ್ ಆ್ಯಂಡ್ ಡೀಪ್ ಸೆಟೈರ್. ದ ಜಡ್ಜಸ್ ಆರ್ ಲಿಟ್ರಲಿ ಈಟಿಂಗ್ ಅ ಗ್ರ್ಯಾಂಡ್ ಲಂಚ್ ಪೇಯ್ಡ್ ಬೈ ದ ಎಲಿಫೆಂಟ್, ದಟ್ ಈಸ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ ಎಲಿಫೆಂಟ್. ಇಲ್ಲಿ ಆನೆ ಅವ್ರಿಗೆ ಒಂದು ಅದ್ದೂರಿಯಾದ ಭೋಜನವನ್ನು ಕೊಡುತ್ತದೆ. ಇಟ್ ಶೋಸ್ ಟೋಟಲ್ ಕರಪ್ಷನ್. ಹೌ ಕ್ಯಾನ್ ಎನಿವನ್ ಎಕ್ಸ್ಪೆಕ್ಟ್ ಜಸ್ಟಿಸ್ ಆಫ್ಟರ್ ದ ಜಡ್ಜಸ್ accept the treat from the accused? ಏನಂತ ಹೇಳುತ್ತೆ? ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯರ್ ಐಡಿಯಾಸ್. ಇಲ್ಲಿ ನೋಡಿ, ಮನುಷ್ಯನನ್ನೇ ಆ ಪ್ರಾಣಿಗಳು ಬೈಯುತ್ತೆ. ವಿ ಕನ್ಸಿಡರ್ ದಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಹಿಸ್ ಸೇಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯರ್ ಇಂಟ್ರೆಸ್ಟ್, as it is clearly for your good that the space should be put to its most economic use. ಅಂತಂದರೆ ಇಲ್ಲಿ ಏನು ಹೇಳುತ್ತೆ? ನಮ್ಮ ಅಭಿಪ್ರಾಯದ ಪ್ರಕಾರ, ಇನ್ ಅವರ್ ಒಪಿನಿಯನ್, ನಿನ್ನ ಆಲೋಚನೆಗಳ ಹಿಂದುಳಿದಿರುವಿಕೆಯಿಂದಾಗಿ, ಅಂದರೆ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್, ನೀನು ಎಷ್ಟು ಹಿಂದೆ ಇದೆಯಾ ನಿನ್ನ ಆಲೋಚನೆಯಲ್ಲಿ ಅಂತಂದರೆ ಅದರಿಂದ ಉಂಟಾದ ವಿಷಾದನೀಯ ತಪ್ಪು ತಿಳುವಳಿಕೆ ಇದು. ಅದರಿಂದ ಈ ವಾದ ವಿವಾದ ಶುರುವಾಗಿದೆ. ಈ ವಾದ ವಿವಾದ ಉದ್ಭವಿಸೋದಕ್ಕೆ ಕಾರಣ ಏನು? ನಿನ್ನ ಹಳೆಯ ಆಲೋಚನೆಗಳು ಅಂತ ಹೇಳುತ್ತೆ. ಮಿಸ್ಟರ್ ಆನೆಯು ನಿನ್ನ ಹಿತಾಸಕ್ತಿಯನ್ನು ರಕ್ಷಿಸುವ ತನ್ನ ಪವಿತ್ರ ಕರ್ತವ್ಯವನ್ನು ಪೂರೈಸಿದ್ದಾನೆ ಅಂತ ನಾವು ಪರಿಗಣಿಸ್ತೇವೆ ಅಂತ ಹೇಳುತ್ತೆ. ಆ ಖಾಲಿ ಜಾಗವನ್ನು ಅತ್ಯಂತ ಆರ್ಥಿಕ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವುದು ಸ್ಪಷ್ಟವಾಗಿ ನಿನ್ನ ಒಳಿತಿಗೆ ಆಗಿದೆ. ನಿನಕ್ಕೋಸ್ಕರನೇ ಆನೆ ತನ್ನ ಪವಿತ್ರವಾದ ಕರ್ತವ್ಯವನ್ನು ಮಾಡಿದೆ ಅಂತ ಆನೆನ ಎಲ್ಲರೂ ಶಬಾಷ್ ಅಂತ ಹೇಳಿ, ಮನುಷ್ಯ ಒಬ್ಬ ಇಲ್ಲಿ ದಡ್ಡ, ಆಧುನಿಕ ಆಲೋಚನೆ ಇಲ್ಲ ಅಂತ ಹೇಳುತ್ತೆ. ಇಲ್ಲಿ ಇದು 4 ಮಾರ್ಕ್ಸ್ ಕ್ವೆಶ್ಚನ್ ಬರೋ ಸಾಧ್ಯತೆ ಇದೆ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬ್ಯಾಕ್ವರ್ಡ್ನೆಸ್ ಆಫ್ ಯರ್ ಐಡಿಯಾಸ್. ದ ಕಮಿಷನ್ ಇನ್ಸಲ್ಟ್ಸ್ ದ ಮ್ಯಾನ್ ಬೈ ಕಾಲಿಂಗ್ ಹಿಮ್ ಬ್ಯಾಕ್ವರ್ಡ್ ಸಿಂಪ್ಲಿ ಬಿಕಾಸ್ he wanted to live quietly in his own home. The label, the elephant's theft,
ಆಸ್ ಅ ಸೇಕ್ರೆಡ್ ಡ್ಯೂಟಿ. ಎಲಿಫೆಂಟ್ ಆಕ್ಚುಲಿ ಮಾಡಿರೋದು ಮನುಷ್ಯನ ಅವನ ಮನೆಯಿಂದನೇ ಆಚೆ ಹಾಕಿರೋದನ್ನ, ಹೀನವಾದ ಕೆಲಸವನ್ನ ಏನಂತ ಕರೀತಾರೆ ಈ ಕಮಿಷನ್ ಅವರು ಅಂತಂದ್ರೆ ಸೇಕ್ರೆಡ್ ಡ್ಯೂಟಿ, ಪವಿತ್ರವಾದ ಕರ್ತವ್ಯ ಅಂತ ಕರೀತಾರೆ. And as you yourself have not yet reached a stage of expansion which would enable you to fill it, we consider it necessary to arrange a compromise to suit both parties. Mr. Elephant shall continue his occupation of your hut, but we give you permission to look for a site where you can build another hut more suited to your needs, and we will see that you are well protected. ಮತ್ತು ನೀನೇ ಸ್ವತಃ ಆ ಜಾಗವನ್ನು ತುಂಬುವಷ್ಟು ಇನ್ನೂ ಬೆಳವಣಿಗೆಯ ಹಂತವನ್ನು ತಲುಪಿಲ್ಲದ ಕಾರಣ ಎರಡೂ ಕಡೆಯವರಿಗೂ ಸೂಕ್ತವಾಗುವಂತೆ ಒಂದು ರಾಜಿ ಅಂತಂದ್ರೆ ಕಾಂಪ್ರಮೈಸ್ ಮಾಡುವುದು ಅಗತ್ಯವೆಂದು ನಾವು ಪರಿಗಣಿಸುತ್ತೇವೆ. ಆನೆ ನಿನ್ನ ಗುಡಿಸಲಿನಲ್ಲಿ ವಾಸ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾನೆ, ಅಂದ್ರೆ ಮುಂದುವರಿಸ್ತಾನೆ. ಆದರೆ ನಿನ್ನ ಅಗತ್ಯಕ್ಕೆ ತಕ್ಕಂತೆ ಇನ್ನೊಂದು ಗುಡಿಸಲನ್ನ ನೀನು ಕಟ್ಕೋ, ಅದಕ್ಕೆ ಬೇರೊಂದು ಜಾಗನ ಹುಡ್ಕೊಳ್ಳೋದಕ್ಕೆ ನಾವು ನಿನಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತು ನಿನಗೆ ಉತ್ತಮ ರಕ್ಷಣೆ ಸಿಗುವಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತೀವಿ. ಲುಕ್ ಅಟ್ ದಿಸ್ ಶಾಕಿಂಗ್ ಕಾಂಪ್ರಮೈಸ್. ಓಕೆ, ದ ಎಲಿಫೆಂಟ್ ಗೆಟ್ಸ್ ಟು ಕೀಪ್ ದ ಸ್ಟೋಲನ್ ಹಟ್. ಆನೆಗೆ ತಾನು ಕದ್ದಿರುವ ಗುಡಿಸಲನ್ನ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಸಿಗತ್ತೆ. ಅಂಡ್ ದ ಪುವರ್ ಮೆನ್ ಗೆಟ್ಸ್ ಪರ್ಮಿಷನ್ ಟು ಗೋ ಅಂಡ್ ಬಿಲ್ಡ್ ಅ ನ್ಯೂ ಹೌಸ್ ಫ್ರಮ್ ಸ್ಕ್ರಾಚ್ somewhere else. This is exactly how native Africans were pushed out of their fertile lands into small reserves. The man, having no alternative and fearing that his refusal might expose him to the teeth and claws of the members of the commission, did as they suggested. But no sooner had he built another hut than Mr. Rhinoceros charged in with his horn and ordered the man to quit. ಮನುಷ್ಯನಿಗೆ ಬೇರೆ ದಾರಿ ಇಲ್ಲದ ಕಾರಣ, ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್, ಮತ್ತು ತನ್ನ ನಿರಾಕರಣೆಯು ಅಂದರೆ ರೆಫ್ಯೂಸಲ್ ಆಯೋಗದ ಸದಸ್ಯರ ಹಲ್ಲು ಮತ್ತು ಉಗುರುಗಳಿಗೆ ಅಂದರೆ ದೌರ್ಜನ್ಯಕ್ಕೆ, ಟೀತ್ ಅಂಡ್ ಕ್ಲಾಸ್, ಇದು 1 ಮಾರ್ಕಲ್ಲಿ ಬರುತ್ತೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಟೀತ್ ಅಂಡ್ ಕ್ಲಾಸ್, ತನ್ನನ್ನು ಒಡ್ಡಬಹುದು ಎಂದು ಹೆದರಿ ಅವರು ಸೂಚಿಸಿದಂತೆಯೇ ಮಾಡಿದನು. ಆದರೆ ಅವನು ಮತ್ತೊಂದು ಗುಡಿಸಲನ್ನು ಕಟ್ಟಿದ ತಕ್ಷಣವೇ ಇನ್ನೊಂದು ಗುಡಿಸಲನ್ನ ಪಾಪ ಕಷ್ಟಪಟ್ಟು ಕಟ್ತಾನೆ. ಆದರೆ ಏನಾಗುತ್ತೆ ಅಂದರೆ ಮಿಸ್ಟರ್ ರೈನೋಸರಸ್ ಖಡ್ಗಾಮೃಗವು ತನ್ನ ಕೊಂಬನ್ನು, ನೀವು ನೋಡಿರ್ಬೋದಲ್ವಾ, ಅದಕ್ಕೆ ಒಂದು ಹಾರ್ನ್ ಇರುತ್ತೆ ರೈನೋಸರ್ಗೆ, ಅದನ್ನು ಕೆಳಗೆ ಮಾಡಿ ನುಗ್ಗಿ, ಚಾರ್ಜ್ ಅಂದರೆ ನುಗ್ಗದು, ನುಗ್ಗಿ ಬಂದು ಹೀಗೆ ಆರ್ಡರ್ ಮಾಡುತ್ತೆ. ಏನಂತ ಆರ್ಡರ್ ಮಾಡುತ್ತೆ? ನೀನು ಈ ಗುಡಿಸಲಿನಿಂದ ಆಚೆ ಹೋಗು, ಕ್ವಿಟ್ ಅಂತ ಆರ್ಡರ್ ಮಾಡುತ್ತೆ. ದ ಕ್ವೆಶ್ಚನ್ ಹಿಯರ್ ಇಸ್, ವೈ ಡಿಡ್ ದ ಮ್ಯಾನ್ ಅಕ್ಸೆಪ್ಟ್ ದ ಅನ್ಫೇರ್ ಜಡ್ಜ್ಮೆಂಟ್? ಯಾಕೆ ಈ ಮನುಷ್ಯ ಈ ಜಡ್ಜ್ಮೆಂಟನ್ನು ಒಪ್ಕೊಂಡ ಅಂತ. ಯಾಕೆ ಅಂತಂದರೆ ಔಟ್ ಆಫ್ ಶಿಯರ್ ಫಿಯರ್ ಆಫ್ ವೈಲೆನ್ಸ್, ದಟ್ ಈಸ್ ದ teeth and claws. But look at the tragic loop. The moment he builds a second hut, what happens? Mr. Rhinoceros, another powerful animal, runs in to take it over. The colonization cycle continues. ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಇನ್ನೊಂದು, ಮತ್ತೊಂದು ಪ್ರದೇಶನ ಹೀಗೆ ಯುರೋಪಿಯನ್ನರು ಕಾಲೊನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. A royal commission was again appointed to look into the matter, and the same finding was given. This procedure was repeated until Mr. Buffalo, Mr. Leopard, Mr. Hyena, and the rest were all accommodated with new huts. ಗುಡಿಸಲನ್ನು ಬಿಟ್ಟು ತೊರೆಯುವಂತೆ ಆಜ್ಞೆ ಮಾಡುತ್ತೆ. ಈ ವಿಷಯನ ಪರಿಶೀಲಿಸಲು ಮತ್ತೆ ಒಂದು ರಾಯಲ್ ಕಮಿಷನ್ ಅಂದರೆ ರಾಜವಂಶದ ಆಯೋಗ, ಮತ್ತೆ ಅದೇ ಹಳೆಯ ತೀರ್ಪನ್ನು ಅಲ್ಲಿ ಮತ್ತೆ ಕೊಡಲಾಗುತ್ತದೆ. ಅಂದರೆ ಇಟ್ಸ್ ಅ ಲೂಪ್, ಇಟ್ಸ್ ಅ ಚೈನ್. ಓಕೆ, ಮತ್ತೆ ಒಂದು ಗುಡಿಸಲನ್ನು ಕಟ್ತಾನೆ, ಮತ್ತೆ ಅವನನ್ನು ಆಚೆ ತಳ್ತಾರೆ, ಮತ್ತೆ ಒಂದು ಕಮಿಷನ್, ಮತ್ತೆ ಇನ್ನೊಂದು ಗುಡಿಸಲು, ಮತ್ತೆ ಇನ್ನೊಂದು ಕಮಿಷನ್ನು, ಮತ್ತೆ ಅದರಿಂದ ಹೀಗೆ ಅವನು ಒಂದು ಲೂಪಲ್ಲಿ ಸಿಕ್ಕಾಕೊಳ್ತಾನೆ. ಮಿಸ್ಟರ್ ಎಮ್ಮೆ, ಮಿಸ್ಟರ್ ಚಿರತೆ, ಮಿಸ್ಟರ್ ಹೈನಾ ಮತ್ತು ಉಳಿದ ಎಲ್ಲ ಪ್ರಾಣಿಗಳಿಗೆ ಹೊಸ ಹೊಸ ಗುಡಿಸಲುಗಳು ಸಿಗೋವರೆಗೂ ಇದೇ ಪ್ರಕ್ರಿಯೆ ಪುನರಾವರ್ತನೆ ಆಗ್ತಾ ಇರುತ್ತೆ. Look at the trap the man is in. Every time he builds a new home, a new European power represented by the buffalo, leopard and hyena steals it, and the corrupt court always supports the thieves. Then the man decided that he must adopt an efficient method of protection. Since commissions of enquiry did not seem to be of any use to him, he sat down and said, "Ga endasi Nagenda Motegi."
which literally means there is nothing that treads on the earth that cannot be trapped. Or, in other words, you can fool people for a while but not forever. Remember this for your one marker. ಈ ಆಯೋಗಗಳಿಂದ ತನಗೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಅರಿತ ಮನುಷ್ಯನು ತನ್ನ ರಕ್ಷಣೆಗಾಗಿ ಒಂದು ಪರಿಣಾಮಕಾರಿಯಾದ ಮಾರ್ಗವನ್ನು ತಾನೇ ಕಂಡುಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದ್ರ ಪ್ರಕಾರ ಏನು ಅಂತಂದ್ರೆ, ಅವನು ಏನಂತ ಯೋಚಿಸ್ತಾನೆ ಅಂತಂದ್ರೆ, ದೇರ್ ಇಸ್ ನಥಿಂಗ್ ದಟ್ ಟ್ರೆಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್. ಈ ಭೂಮಿಯ ಮೇಲೆ ಓಡಾಡುವ ಯಾವುದೇ ವಸ್ತುವನ್ನು ಬಲೆಗೆ ಬೀಳಿಸದೇ ಇರಲು ಸಾಧ್ಯವೇ ಇಲ್ಲ. ಅಂದ್ರೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನೀವು ಜನರನ್ನ ಕೇವಲ ಕೆಲವು ಕಾಲ ಮಾತ್ರ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ಶಾಶ್ವತವಾಗಿ ಅಲ್ಲ. ಬಟ್ ನಾಟ್ ಫಾರ್ ಎವರ್. ದಿಸ್ Kikuyu proverb is a highly repeated one-mark exam question. The man realizes that legal protests are useless. He decides to use his wits to trap the oppressors. So what does he do? Early one morning, when the huts already occupied by the jungle lords were all beginning to decay and fall to pieces, he went out and built a bigger and better hut a little distance away. No sooner had Mr. Rhinoceros seen it than he came rushing in, only to find that Mr. Elephant was already inside, sound asleep. ಒಂದು ದಿನ ಮುಂಜಾನೆ, early one morning, ಕಾಡಿನ ಪ್ರಭುಗಳು, jungle lords, ಆಕ್ರಮಿಸಿಕೊಂಡಿದ್ದ ಹಳೆಯ ಗುಡಿಸಲುಗಳೆಲ್ಲವೂ ಕೊಳೆತು ತುಂಡಾಗಿ ಬೀಳಲು ಪ್ರಾರಂಭಿಸಿದಾಗ, ಮನುಷ್ಯನು ಸ್ವಲ್ಪ ದೂರದಲ್ಲಿ ಏನ್ ಮಾಡ್ತಾನೆ, ಒಂದು ದೊಡ್ಡದಾದ ಮತ್ತು ಉತ್ತಮವಾದ ಗುಡಿಸಲನ್ನ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಮಿಸ್ಟರ್ ಖಡ್ಗಾಮೃಗ ಅಂದರೆ ಮಿಸ್ಟರ್ ರೈನೋಸರಸ್ ಅದನ್ನು ನೋಡಿದ ತಕ್ಷಣವೇ ಒಳಗೆ ಓಡ್ ಬರುತ್ತೆ. ಆದರೆ ಅಲ್ಲಿ ಆಗಲೇ ಮಿಸ್ಟರ್ ಆನೆ ಒಳಗೆ ಸೇರ್ಕೊಂಡಿರೋದನ್ನ ಅದು ನೋಡುತ್ತೆ. ಮಿಸ್ಟರ್ ಎಲಿಫೆಂಟ್ ಇಸ್ ಆಲ್ರೆಡಿ ಇನ್ಸೈಡ್, ಅಲ್ಲಿ ಒಳಗಡೆ ಸೇರ್ಕೊಂಡು ಸೌಂಡ್ ಅಸ್ಲೀಪ್, ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಿರೋದನ್ನ ಅದು ನೋಡುತ್ತೆ. ಮಿಸ್ಟರ್ ಲೆಪರ್ಡ್ next came in at the window. Mr. Lion, Mr. Fox and Mr. Buffalo entered the doors, while Mr. Hyena howled for a place in the shade. Mr. Alligator basked on the roof. Presently, they all began disputing about the rights of penetration, and from disputing they came to fighting. And while they were all embroiled together, the man set the hut on fire and burnt it to the ground, jungle lords and all. Then he went home saying, "Peace is costly, but it's worth the expense," and lived happily ever after. ನಂತರ ಮಿಸ್ಟರ್ ಚಿರತೆ ಕಿಟಕಿಯ ಮೂಲಕ ಒಳಗೆ ಬರುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ ನೀವು, ಆಯ್ತಾ? ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಬೊಫೆಲೋ ಬಾಗಿಲುಗಳ ಮೂಲಕ ಒಳಗೆ ಪ್ರವೇಶಿಸುತ್ತೆ. ಮಿಸ್ಟರ್ ಹೈನ ನೆರಳಿನಲ್ಲಿ ಜಾಗಕ್ಕಾಗಿ ಕಿರ್ಚಾಡ್ತಾ ಇರುತ್ತೆ. ಹೌಲ್ಡ್ ಫಾರ್ ಪ್ಲೇಸ್ ಇನ್ ದ ಶೇಡ್, ನನಗೆ ನೆರಳು ಬೇಕು ಅಂತ ಕಿರ್ಚಾಡ್ತಾ ಇರುತ್ತೆ, ಆಯ್ತಾ? ಮಿಸ್ಟರ್ ಅಲಿಗೇಟರ್ ಏನ್ ಮಾಡುತ್ತೆ, ಮಿಸ್ಟರ್ ಮೊಸಳೆ ಬಾಸ್ಟ್ ಆನ್ ದ ರೂಫ್, ಅದು ಬಿಸಿಲನ್ನ ಕಾಯಿಸ್ಕೊಳ್ತಾ ಮೇಲೆ ರೂಫ್ ಮೇಲೆ ಕೂತಿರುತ್ತೆ, ಆಯ್ತಾ? ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಡಿಸ್ಪ್ಯೂಟಿಂಗ್, ತಕ್ಷಣ ಅವರೆಲ್ಲರೂ ಗುಡಿಸಲಿನ ಒಳಗೆ ನುಗ್ಗುವ ತಮ್ಮ ಹಕ್ಕುಗಳ ಬಗ್ಗೆ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಆ ವಾದ ಕ್ರಮೇಣ ಜಗಳವಾಗಿ ಬದಲಾಗುತ್ತೆ. ಡಿಸ್ಪ್ಯೂಟಿಂಗ್, ದೇ ಆಲ್ ಕೇಮ್ ಟು ಫೈಟಿಂಗ್. ಆ್ಯಂಡ್ ಆಮೇಲೆ ಏನಾಗುತ್ತೆ, ಹೀಗೆ ಅವರೆಲ್ಲರೂ ಜಗಳದಲ್ಲಿ ಮುಳುಗಿದ್ದಾಗ, ದೇ ವರ್ ಆಲ್ ಎಂಬ್ರಾಯ್ಲ್ಡ್ ಇನ್ ದ ಫೈಟ್, ಮನುಷ್ಯ ಆ ಗುಡಿಸಲಿಗೆ ಬೆಂಕಿ ಹಚ್ತಾನೆ. ಕಾಡಿನ ಪ್ರಭುಗಳೊಂದಿಗೆ, ಜಂಗಲ್ ಲಾರ್ಡ್ಸ್ ಒಂದಿಗೆ ಇಡೀ ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಮಾಡ್ತಾನೆ. ನಂತರ ಅವನು ಏನು ಹೇಳ್ತಾನೆ, ಇದನ್ನ ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ. ಪೀಸ್ ಇಸ್ ಕಾಸ್ಟ್ಲಿ, ಶಾಂತಿ ಅನ್ನೋದು ತುಂಬ ದುಬಾರಿಯಾದದ್ದು, ಆದರೆ ಆ ವೆಚ್ಚಕ್ಕೆ ಅದು ಯೋಗ್ಯವಾಗಿದೆ. Peace is costly, but it's worth the expense. This is very important. Remember this for your 1 mark question. ಅಂತ ಹೇಳುತ್ತಾ ಸಂತೋಷವಾಗಿ ಮನೆಗೆ ಮರಳ್ತಾನೆ ಮತ್ತು ಅಂದಿನಿಂದ ಸುಖವಾಗಿ ಬಾಳ್ತಾನೆ. What a brilliant conclusion, isn't it? Burning the hut represents the African independence movements, where the native people rose up and completely destroyed the colonial rule to achieve true freedom. If you get a question asking you how the man takes the revenge or finds a solution, explain this final section, okay, step by step. The proverb, building a bigger bait hut, it's actually a bait, the hut that he builds, and the animals fighting inside out of greed, and finally the man setting the hut on fire.
Emphasize this final quote in your answer, that is, peace is costly but it's worth the expense, which means, achieving freedom required heavy sacrifice, but true peace was absolutely worth it. ಹೀಗೆ ಮನುಷ್ಯನು ತನ್ನ ಬುದ್ಧಿವಂತಿಕೆಯಿಂದ ಇಡೀ ಕಾಡಿನ ಪ್ರಾಣಿಗಳನ್ನು ಮಟ್ಟ ಹಾಕುವ ಮೂಲಕ ದಿ ಜೆಂಟಲ್ಮೆನ್ ಆಫ್ ದ ಜಂಗಲ್ ಕಥೆಯು ಒಂದು ರೋಚಕ ಅಂತ್ಯವನ್ನು ಕಾಣುತ್ತದೆ. ದೌರ್ಜನ್ಯ ಮತ್ತು ಅತ್ಯಾಸೆಗೆ ಯಾವಾಗಲೂ ಪತನ ಕಡ್ಡಾಯ ಎಂಬುದನ್ನು ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ ಅಲ್ವಾ. ಈ ದ್ವಿಭಾಷಾ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ನಮ್ಮ ಮುಂದಿನ ಎಕ್ಸಾಮ್ ಪ್ರಿಪ್ರೇಷನ್ ವಿಡಿಯೋಗಳಿಗೆ ತಪ್ಪದೆ ಇಂಗ್ಲಿಷ್ ಸೋ ಈಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. And that, students, brings us to the thrilling end of The Gentleman of the Jungle by Jomo Kenyatta. What started as a small, polite request from the elephant turned into a massive struggle for survival. But through patience, wisdom, and a brilliant master stroke, the man finally won his freedom back. This powerful political allegory teaches us that absolute greed always leads to its own downfall, and the true peace often comes with heavy cost. I hope this bilingual breakdown made the entire chapter super easy for you. If it did, please click the like button, share this video with your classmates, and don't forget to subscribe to English So Easy so that you never miss our upcoming First PUC grammar master classes and exam passing packages. Thank you so much for watching. Study hard, study smart, and I will see you in the next video.